ಕಂಫರ್ಟ್, ಡ್ರೈವರ್ಗಳಿಗೆ ಕಂಫರ್ಟ್ ಇದೆ. ಹಾ ಅಂದ್ರೆ ಈಗ ನಮ್ಗೆ ಲೇಟ್ ಆಯ್ತು ಅಂತ ಹೇಳಿದ್ರು, ಓಕೆ. ಹೆವಿ ಸ್ವಿಚ್ ಆನ್ ಮಾಡಿ, ನಮ್ದು ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಕಾಂಪಿಟೇಷನ್ ಆಗುತ್ತೆ. ಓಹ್ ಆವಾಗ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಈಗ ಕೂಳೂರಲ್ಲಿ ಇದೆ, ರೈಲ್ವೆ ಗೇಟ್ ಎಲ್ಲ ಬಿದ್ರಿ, ನಾನು ಈಗ ಕಾಪುವಿಂದ ಕಟ್ಪಾಡಿವರೆಗೂ ಒಂದು ಸೆಟ್ ಮಾಡಿ ಇಡ್ತೇನೆ. ಒಂದು ಟ್ರಿಪ್ ಹೋಗಿ ಬಂದ್ರೆ ಒಂದು 15,000ಕ್ಕೆ ಏನ್ ಕಡಿಮೆ ಇಲ್ಲ. ತಿಂಗಳಿಗೆ ಒಂದು 4 ಟ್ರಿಪ್ ಆಗುತ್ತೆ. ಸ್ಪೀಡ್ ಬೇಕಾದ್ರೆ ಸ್ಪೀಡ್ ಹೆವಿ, ಮತ್ತೆ ಲೈಟ್ ಸ್ವಿಚ್ ಈ ಸ್ವಿಚ್ ನಾವ್ ಹೇಳಿದ್ವಿ ಇದು ಅದೇ ನಾರ್ಮಲ್ ಆಗಿ ಹೇಳಿದ್ವಿ ಫ್ರೆಂಡ್ಶಿಪ್ ಆಗುದು. ಹಾಗೆ ನೇಮ್ ಬೋರ್ಡ್ ಹಾಗೆ ಇರುತ್ತೆ. ಹಾಗೆ ಒಂದು ಲೆವೆಲ್ ಸ್ಪೀಡ್ ಬೇಕು ಗಾಡಿ. ಈಗ ಇದನ್ನ ಆನ್ ಮಾಡಿದ್ರೆ ಆನ್ ಮಾಡಿ ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ನಮ್ಗೆ ಯಾವ್ದು ಮಂಗಳೂರಿಂದ ಸುರತ್ಕಲ್ ಬರುವವರೆಗೂ ಮುಗಿದ ತನಕ ಬರುತ್ತೆ. ಈ ಟ್ರಾಫಿಕ್, ಬೈಕಂಪಾಡಿ, ಕೂಳೂರು ಮತ್ತೆ ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಡೀಸೆಂಟ್ ಸೆಲ್ಲಿನ ಬಸ್ಸಿನ ಲಾಗ್ ಮಾಡಿ ಅಂತ ತುಂಬಾನೇ ನನ್ನ ಪ್ರತಿಯೊಂದು ಲಾಗಿಗೆ ಕಮೆಂಟ್ ಬರ್ತಿತ್ತು. ಈ ಒಂದು ಸಂಚಿಕೆಯಲ್ಲಿ ನಾನು ಡೀಸೆಂಟ್ ಬಸ್ಸಿನ ಚಾಲಕ ಹಾಗೇನೆ ನಿರ್ವಾಹಕನ ಒಂದು ಕಷ್ಟ ಸುಖಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಹಾಗೇನೆ ಇದು ಕೋಸ್ಟಲ್ ಲೈನಿನ ಟಾಟಾ ಬಸ್ಸಿನ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಲಾಗಲ್ಲಿ ನಾನು ನೀಡಲಿಕ್ಕಿದ್ದೇನೆ. ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಆರಾಮ್, ನೀವ್ ಹೇಗಿದ್ದೀರಿ? ನಾವು ಸೂಪರ್ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸೌಕತ್ ಅಂತ. ಎಲ್ಲಿ ಊರಲ್ಲಿ ನಿಮ್ದು? ನಂದು ಪಡುಬಿದ್ರಿ. ಪಡುಬಿದ್ರೆ. ಓಕೆ ಸರ್, ನೀವು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ನಾನೊಂದು 3 and 4 years ಆಯ್ತು. 3.5. ಓಕೆ. ಮೊದ್ಲಿಗೆ ಏನ್ ಮಾಡ್ತಾ ಇದ್ರಿ ನೀವು? ಮೊದಲು ಮೀನ್ ಗಾಡಿ ಇತ್ತು ಸ್ವಂತ. ಸ್ವಂತ ಗಾಡಿ ಇತ್ತು. ಓಕೆ, ಯಾವ ಗಾಡಿ ಇತ್ತು ಸರ್? ನಂದು SS ಬ್ರದರ್ಸ್ ಅಂತ ದೊಡ್ಡ ಗಾಡಿ. 200 ಬಾಕ್ಸ್ ದೊಡ್ಡ ಗಾಡಿ. 200 ಬಾಕ್ಸ್. ಓಕೆ ಸರ್, ಎಲ್ಲಿಗೆಲ್ಲ ಹೋಗ್ತಾ ಇತ್ತು ಗಾಡಿ ಅದು? ನಾನು ಆಲ್ ಇಂಡಿಯಾ. ಆಲ್ ಇಂಡಿಯಾ ತಿರುಗಿದ್ರಿ? ಆಲ್ ಇಂಡಿಯಾ ತಿರುಗಿದ್ದೀನಿ. ಓಕೆ. ಮೀನ್ ಗಾಡಿಯಲ್ಲಿ ಇದ್ರೆ ಒಂದೇನಂತ ಹೇಳಿದ್ರೆ ಇಡೀ ಇಂಡಿಯಾ ನೋಡ್ಬೋದು ಅಲ್ಲ, ತುಂಬಾ ಕಡೆ ಹೋಗ್ತಾ ಇದ್ರಿ. ಹೆಚ್ಚಾಗಿ ಎಲ್ಲಿ ಹೋಗ್ತಾ ಇದ್ರಿ? ಗುಜರಾತ್, ಬೊಂಬೈ, ಕೇರಳ, ಗೋವಾ. ಓಕೆ. ಪ್ರತಿಯೊಂದು ರೋಡ್ ಗೊತ್ತಿದೆ ಹಾಗಾದ್ರೆ ನಿಮ್ಗೆ? ಡೆಲ್ಲಿವರೆಗೂ ಹೋಗಿದ್ದೀನಿ. ಹೌದಾ? ವಾವ್, ನಿಜವಾಗ್ಲು ಸೂಪರ್. ಅದು ಮೀನ್ ಗಾಡಿ ಅಂತ ಹೇಳಿದ್ರೆ ಟೈಮಿಂಗ್ಸ್ ಎಲ್ಲ ಇರುವುದಿಲ್ಲ, ಎಲ್ಲಿ ನಿಲ್ಸ್ಲಿಕ್ಕಿಲ್ಲ ಅಂದ್ರೆ 24 hours ಜರ್ನಿ ಅಲ್ಲ. ಡಬಲ್ ಡ್ರೈವರ್ ಇದ್ದ ಮೊದಲು 9 years ಸಿಂಗಲ್ ಮಾಡಿದೆ. ಗುಜರಾತ್ ಇಂದ ಬೊಂಬೈ, ಕೇರಳ ಎಲ್ಲ ಸಿಂಗಲ್. ನಿದ್ರೆ ಎಲ್ಲ ಬರುದಿಲ್ವಾ ಸರ್ ಅವಾಗ? ಅಂದ್ರೆ ಸಣ್ಣ ಏಜ್, ಜೋಶ್ ಇತ್ತು ಅವಾಗ. ಇವಾಗ ಆಗಲ್ಲ ಅಲ್ಲ, ಇವಾಗಿನ ಕ್ಲೈಮೇಟಿಗೂ ಆಗಲ್ಲ. ಹೌದು, ತುಂಬಾ ರಿಸ್ಕ್ ಸರ್. ತುಂಬಾ ರಿಸ್ಕ್. ಲಾಸ್ಟ್ ಟೈಮ್ ಒಂದು ಗಾಡಿ ಆಕ್ಸಿಡೆಂಟ್, ಸ್ವಂತ ಓನ್ ಗಾಡಿ ಅಲ್ವಾ? ಅದಾದ್ಮೇಲೆ ಮೀನ್ ಗಾಡಿ ಬೇಡ ಅಂತ ಹೇಳಿ ಬಿಟ್ಟು. ಹೌದಾ? ಓಕೆ. ನಂತರ ಬಸ್ಸಿಗೆ ಬಂದ್ರೆ? ಬಸ್ಸಿಗೆ ಅಂದ್ರೆ ಮೊದಲಿಗೆ ಬಂದಿದ್ದೆ ನಾನು, ಬಂದಿರೋದೇ ಡೀಸೆಂಟ್ ಗಾಡಿ. ಫಸ್ಟ್ ಬಂದಿರೋದೇ ಡೀಸೆಂಟ್ ಗಾಡಿ. ಸರ್, ಡೀಸೆಂಟ್ ಗಾಡಿ ಎಲ್ಲಿ ಅವ್ರದ್ದು? ಅವ್ರದ್ದು ನಮ್ಮ ಉಡುಪಿ. ಎಲ್ಲಿ ಸರ್ ಉಡುಪಿ? ಪ್ರೊಜೆಕ್ಟ್ ಸೈಡ್, ನಮ್ದು ತಾಲೂಕು ಆಫೀಸ್ ಹತ್ರ. ಅಲ್ಲಿ ಇರೋದಾ? ಎಷ್ಟು ಬಸ್ ಇದೆ ಸರ್ ಅವ್ರದೀಗ? ಟೋಟಲ್ 2 ಗಾಡಿ ಇದೆ ಈಗ 2 ಗಾಡಿ. ಓಕೆ. ಹಾಗೆ ಸರ್, ಬಸ್ ಫೀಲ್ಡ್ ಹೇಗೆ ಆಗ್ತದೆ ಸರ್ ಹೇಳಿ ಸರ್, ನಮ್ಮ ಸಬ್ಸ್ಕ್ರೈಬರ್ ನವರಿಗೆ ಹೇಳಿ. ಇವಾಗ ಮೀನ್ ಗಾಡಿಯಿಂದ ಬಸ್ಸಿಗೆ ಬಂದ್ರಿ, ಹೇಗೆ ಆಗ್ತದೆ? ಮೀನ್ ಗಾಡಿ ಅಂತ ಹೇಳಿದ್ರೆ ತಿಂಗಳು ಗಟ್ಲೆ ಮನೆ ನೋಡ್ಲಿಕ್ಕಿಲ್ಲ. ಓಕೆ. ಅಂದ್ರೆ ಇದ್ರಲ್ಲಿ ಆದ್ರೆ ಡೈಲಿ ಹಾಕೊಂಡು ಮನೆಗೆ ಹೋಗಿ ಬರ್ಬೋದು. ಮತ್ತೆ ಸ್ವಲ್ಪ ಕಿರಿಕಿರಿ ಅಂತ, ಒಂದು ಟೈಮಿಂಗ್ಸ್ ವಿಚಾರದಲ್ಲಿ ಅದೇ ಅಂತ ಹೇಳಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಅದ್ ಬಿಟ್ಟು ಡ್ಯೂಟಿ ಎಲ್ಲ ಆರಾಮ್. ಡ್ಯೂಟಿ ಎಲ್ಲ ಆರಾಮ್. ಯಾವ್ದು ನಿಮ್ಗೆ ಬೆಸ್ಟ್ ಅಂತ ಆಯ್ತು, ಇದು ಅದ? ಎರಡು ಒಂದೇ ತರ, ಆದ್ರೆ ಅದು ಮನೆ ನೋಡ್ಲಿಕ್ಕಿಲ್ಲ, ಇದು ಮನೆ ನೋಡ್ಬೋದು ಅಂತ ಅಷ್ಟೇ ಅಲ್ವಾ. ಅದ್ರಲ್ಲಿ ದುಡಿಮೆ ಜಾಸ್ತಿ ಮೀನ್ ಗಾಡಿಯಲ್ಲಿ. ಓಕೆ ಸರ್, ಅದ್ರಲ್ಲಿ ಎಷ್ಟು ಸ್ಯಾಲ್ರಿ ಸರ್ ನಿಮ್ಗೆ? ಅಂದ್ರೆ ಅದು ಟ್ರಿಪ್ ಲೆಕ್ಕವ ಹೇಗೆ? ಅಂದ್ರೆ ಈಗ ಅಂದ್ರೆ ಏನಂದ್ರೆ ಈಗ ತಿಂಗಳಿಗೆ 12,000 ಸಿಂಗಲ್ ಮಾಡಿದ್ರೆ 15,000ಗೆ ಸಂಬಳ ಕೊಡ್ತಾರೆ. ಯಾವ್ದ್ರಲ್ಲಿ? ಮೀನ್ ಗಾಡಿ. ಅಂದ್ರೆ ಟ್ರಿಪ್ ಇರ್ಲಿ ಇಲ್ಲದೆ ಇರ್ಲಿ. ಮತ್ತೆ ನಮ್ಗೆ ಕಿಲೋಮೀಟರ್ ಲೆಕ್ಕ ಬಕ್ಷಿಸ್ ಇತ್ತು ಅವಾಗ. ಅಂದ್ರೆ ಈಗ 1400 ಕಿಲೋಮೀಟರ್ ಆದ್ರೆ ಅದು ಡಬಲ್ ಮಾಡಿ ಬಕ್ಷಿಸ್ ಕೊಡ್ತಾರೆ. ಮತ್ತೆ ಬೇರೆ ಚಾಪೈಸ್ ಅಂತ ಹೇಳಿ ಇರುತ್ತೆ, ಅದು ಪಾರ್ಟಿ ಲೆಕ್ಕದಲ್ಲಿ ಒಂದು 5,000 ಹೀಗೆಲ್ಲ ಕೊಡ್ತಾರೆ. ಒಂದು ಟ್ರಿಪ್ ಹೋಗಿ ಬಂದ್ರೆ ಒಂದು 15,000ಕ್ಕೆ ಏನ್ ಕಡಿಮೆ ಇಲ್ಲ. ತಿಂಗಳಿಗೆ ಒಂದು 4 ಟ್ರಿಪ್ ಆಗುತ್ತೆ, ಪ್ಲಸ್ ಸಂಬಳ ಅಲ್ವಾ. ಒಂದು 50-55,000 60,000ಕ್ಕೆ ಏನ್ ಕಡಿಮೆ ಇಲ್ಲ ಮೀನ್ ಗಾಡಿಯಲ್ಲಿ. ಒಳ್ಳೆಗ ಸ್ವಲ್ಪ ಡಲ್ ಮೀನ್ ಗಾಡಿ ಅಲ್ಲ. ಅಂದ್ರೆ ಮತ್ತೆ ಈ ಮಳೆಗಾಲಕ್ಕೆಲ್ಲ ಸ್ವಲ್ಪ ಕಡಿಮೆ ಅಲ್ಲ? ಮಳೆಗಾಲಕ್ಕೆ ತಿಂಗಳಿಗೆ 2 ಟ್ರಿಪ್, 1 ಟ್ರಿಪ್ ಸಿಗುತ್ತೆ. ಅದೆಲ್ಲಿ ಇಲ್ಲಿ ಅಲ್ಲ, ತಮಿಳ್ನಾಡು, ಆಂಧ್ರಕ್ಕೆಲ್ಲ ಹೋಗ್ಬೇಕು. ಅಲ್ಲೆಲ್ಲ ಸಿಗ್ತದೆ, ಅಲ್ಲಿ ಸಿಗುತ್ತೆ. ಅಲ್ಲಿ ಮೀನಿದ್ರೆ ಇತ್ತು, ಇಲ್ಲದಿದ್ರೆ ಇಲ್ಲ. ಅಲ್ಲದ ಮಲಗ್ಬೇಕು ತಿಂಗಳು ಗಟ್ಟಲೆ ಅಲ್ಲ.
ಬಸ್ ಅಲ್ಲಿ ಆತರ ಅಲ್ಲ ಬಸ್ ಡೈಲಿ ಡ್ಯೂಟಿ ಇರುತ್ತಲ್ಲ. ಓಕೆ. ನಂತರ ಮೀನ್ ಗಾಡಿ ಬಿಟ್ಟ ನಂತರ ನಿಮ್ಗೆ ಬಸ್ಸೇ ಇವಾಗ ಅಂದ್ರೆ ಇದು ನಮ್ ಫ್ರೆಂಡಿನ ಗಾಡಿ ಶರೀಕ್ ಅವ್ರದ್ದು. ಅವರು ಅವನನ್ನು ಕರ್ದ ಹೀಗೆ ಬಾ ಅಂತ, ನೀವು ಇದ್ರಲ್ಲಿ ಇರು ಅಂತ. ಹಾಗೆ ಇದ್ರಲ್ಲಿ ಹೇಗೆ ಇತ್ತು ಸರ್ ಫಸ್ಟ್ ದಿನ ಅನುಭವ ಹೇಗಿತ್ತು? ಮೊದಲ ಅನುಭವ ನಿಮ್ದು? ಮೊದ್ಲೆಲ್ಲ ಟೈಮಿಂಗ್ಸ್ ಎಲ್ಲ ಗೊತ್ತಿರ್ಲಿಲ್ಲ ನಮ್ಗೆ. ಓಕೆ. ಎಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಹೊಂದಾಣಿಕೆ ಇತ್ತು. ಫಸ್ಟ್ ಟ್ರಿಪ್ ಅಲ್ಲಿ ಯಾರ ಹತ್ರ ಕೇಳಿದ್ರಿ ನೀವು? ಫಸ್ಟ್ ಟ್ರಿಪ್ ಅಂದ್ರೆ ಇದೆ ಮೊಬೈಲ್ ವಾಟ್ಸ್ಆಪ್ ಅಲ್ಲಿ ಕಳ್ಸುದು, ಈಗ ಟೈಮಿಂಗ್ಸ್ ಅದನ್ನ ನೋಡ್ತಾ ಹೋಗ್ತಾ ಇದ್ರಿ? ಅದನ್ನ ನೋಡ್ಕೊಂಡು ಹೋಗುದು. ಅಲ್ಲ ಓಕೆ ಓಕೆ. ಇವಾಗ ಅದೆಲ್ಲ ಇಲ್ಲ. ಇವಾಗ ಅದೆಲ್ಲ ಇಲ್ಲ. ಇವಾಗ ಯಾವ ಗಾಡಿಯಲ್ಲಿ ಹೋದ್ರು ಟೈಮಿಂಗ್ಸ್ ಅಂತ ಗೊತ್ತಾಗುತ್ತೆ ಬೇಗ. ಇದು ಬ್ರ್ಯಾಂಡ್ ನ್ಯೂ ಗಾಡಿ, ಟಾಟಾ ಗಾಡಿ ಸರ್. ಹೇಗೆ ಆಗ್ತದೆ ಸರ್ ಟಾಟಾ ಗಾಡಿ? ತುಂಬಾ ಕಡಿಮೆ ಸರ್ ಈ ಎಕ್ಸ್ಪ್ರೆಸ್ ಲೈನ್ ಅಲ್ಲಿ. ಟಾಟಾ ಗಾಡಿ ತುಂಬಾ ಕಡಿಮೆ ಇದೆ ಸರ್. ಟಾಟಾ ಗಾಡಿ ಹೇಗೆ ಎಕ್ಸ್ಪ್ರೆಸ್ ಲೈನ್ ಗೆ ಒಳ್ಳೇದಲ್ವಾ? ಇವಾಗ ಒಳ್ಳೇದು. ಇವಾಗ ಅಂದ್ರೆ ಕಂಫರ್ಟ್, ಡ್ರೈವರ್ ಗಳಿಗೆ ಕಂಫರ್ಟ್ ಇದೆ. ಅಂದ್ರೆ ಈಗ ನಮ್ಗೆ ಲೇಟ್ ಆಯ್ತು ಅಂತ ಹೇಳಿದ್ರು, ಓಕೆ, ಹೆವಿ ಸ್ವಿಚ್ ಆನ್ ಮಾಡಿ ನಮ್ದು. ಆತರ ಇದೆಯಾ? ಹೆವಿ ಸ್ವಿಚ್ ಅಂತ ಇದೆ, ಅದು ಒತ್ತಿದ್ರೆ ಆಯ್ತು. ಒಂದು ಬೇರೆ ಸ್ಪೀಡ್ ಲೆವೆಲ್ ಗಾಡಿ. ಹೌದಾ? ಓ, ಈ ಟಾಟಾದಲ್ಲಿ? ಟಾಟಾದಲ್ಲಿ ಮತ್ತೆ ಹ್ಯಾಂಡ್ ಕ್ರೂಸರ್ ಎಲ್ಲ ಕೊಟ್ಟಿದ್ದಾರೆ. ನಮಗೆ ಒಂದು ಟೈರ್ಡ್ ಆಯ್ತಾ, ಲೆವೆಲ್ ರೋಡ್ ಅಲ್ಲಿ ಒಂದು ಸೆಟ್ ಮಾಡಿ ಇಷ್ಟು ಸ್ಪೀಡ್ ಅಂತ ಹೇಳಿ ಸೆಟ್ ಮಾಡಿಟ್ರೆ ಅದೇ ಲೆವೆಲ್ ಅಲ್ಲಿ ಗಾಡಿ ಹೋಗ್ತೇವೆ. ವಾವ್, ಸೂಪರ್ ಅಲ್ಲ ಸರ್. ನೀವು ಇದು ಎಲ್ಲಿ ಸೆಟ್ ಮಾಡ್ತೀರಾ? ಯಾವ ರೂಟ್ ಅಲ್ಲಿ ಹೋಗ್ಬೇಕಾದ್ರೆ ಸೆಟ್ ಮಾಡಿ? ನಾನು ಈಗ ಕಾಪು ಇಂದ ಕಟ್ಪಾಡಿವರೆಗೂ ಒಂದು ಸೆಟ್ ಮಾಡಿ ಇಡ್ತೇನೆ ಹೋಗುವಾಗ. ಒಳ್ಳೇದಲ್ಲ. ಓಕೆ. ಎಲ್ಲಿ ಸಹ ಮಾಡ್ಬೋದು ಅಂದ್ರೆ ರೋಡ್ ಕ್ಲಿಯರ್ ನಿಮ್ಗೆ ಗೊತ್ತಾಗ್ತದಲ್ಲ, ಅಲ್ಲಿ ಮಾಡಿದ್ರೆ ಅಲ್ಲ ಸರ್. ಅದು ಏನ್ ಸ್ವಿಚ್ ಸರ್? ಯಾವ ಸ್ವಿಚ್ ಸರ್ ಅದು? ಹೆವಿ ಸ್ವಿಚ್ ಅಂತ ಇಲ್ಲಿ ಬರುತ್ತೆ. ಇದು ನಮ್ಗೆ ಸ್ಪೀಡ್ ಆದ್ರೆ ಸ್ಪೀಡ್ ಬೇಕಾದ್ರೆ ಸ್ಪೀಡ್ ಹೆವಿ, ಮತ್ತೆ ಲೈಟ್ ಸ್ವಿಚ್ ಈ ಸ್ವಿಚ್. ಲೈಟ್ ಬೇಕಾದ್ರೆ ಈ ಸ್ವಿಚ್ ಒತ್ತಿದ್ರೆ ಅದು ಇವಾಗ ಪ್ರೆಸ್ ಮಾಡಿದ್ರೆ ಇದು ರೆಡ್ ಮಾರ್ಕ್ ಬರುತ್ತೆ, ಅಂದ್ರೆ ಸ್ಪೀಡ್ ಬೇರೆನೆ ಇದ್ರದ್ದು. ಓಕೆ. ಇದು ಗ್ರೀನ್ ಬರುತ್ತೆ, ಲೈಟ್ ಮೋಡ್. ಲೈಟ್ ಮೋಡ್. ಹೆಚ್ಚಾಗಿ ನೀವು ಎಲ್ಲಿ ಆನ್ ಮಾಡ್ತೀರಾ ಅದು? ಇದು ನಾ ಜಾಸ್ತಿ ಅಂದ್ರೆ ಆನ್ ಮಾಡಲ್ಲ, ಅಂದ್ರೆ ಅಂತ ಕಾಂಪಿಟೇಷನ್ ಇದ್ರೆ ಆನ್ ಮಾಡ್ತೇವೆ. ಓಕೆ. ಕಾಂಪಿಟೇಷನ್ ಮಾಡ್ತೇವೆ, ಅಂತ ಕಾಂಪಿಟೇಷನ್ ಇದ್ರೆ ಆನ್ ಮಾಡ್ತೇವೆ. ಆನ್ ಮಾಡ್ತೇವೆ. ಓ ಅಲ್ಲ, ಕಾಂಪಿಟೇಷನ್ ಇರುತ್ತಾ ಸರ್? ಅಂದ್ರೆ ನಮ್ದೆಲ್ಲ ಅಂದ್ರೆ ಇದೆ. ಅಂದ್ರೆ ಈಗ ನಾನು 12ವರೆಗೆ ಗಾಡಿ ಬಿಟ್ರೆ ಓಕೆ, ನನ್ಗೆ 1:32ವರೆಗೆ ಮುಲ್ಕಿಯಲ್ಲಿ ಇರ್ತೇನೆ ನಾನು. ಅದಾದ್ಮೇಲೆ 2:05ಕ್ಕೆ ನಾನು ಸ್ಟ್ಯಾಂಡ್ ಅಲ್ಲಿ ಇರ್ಬೇಕು, ಸ್ಟೇಟ್ ಬ್ಯಾಂಕ್ ಅಲ್ಲಿ. ಓಕೆ. ಆ ಟ್ರಿಪ್ ಸ್ವಲ್ಪ ಕಾಂಪಿಟೇಷನ್ ಅದು 4-5 ಬಸ್ ಸೈಡ್ ಹೊಡ್ಕೊಂಡು ಹೋಗ್ಬೇಕು. ಹೌದಾ? ಅಲ್ಲಿವರೆಗೆ ಲೈನ್ ಮಾಡಿ ಮತ್ತೆ 4-5 ಬಸ್. ಆವಾಗ ನೀವು ಅದು ಹಾಕ್ತೀರಾ? ಹಾಕಲ್ಲ, ಅಂದ್ರೆ ಒಂದು ಪೊಸಿಷನ್ ನೋಡಿ ಹಾಕ್ತೇನೆ. ಪೊಸಿಷನ್ ನೋಡಿ. ಡೀಸೆಲ್ ಜಾಸ್ತಿ ಕುಡಿಯುತ್ತೆ. ಓ, ಡೀಸೆಲ್ ಜಾಸ್ತಿ ಕುಡಿತದಲ್ಲ, ಪೊಸಿಷನ್ ನೋಡಿ ಒಂದು ಹಾಕುದು. ಆತರ. ಓಕೆ. ಹಾಗಾದ್ರೆ ನೀವು ಹೆಚ್ಚಾಗಿ ಯೂಸ್ ಮಾಡಲ್ಲ? ಹಾಗೆ ಸರ್. ಮತ್ತೆ ನೀವು ಇನ್ನೊಂದು ಏನಂತ ಹೇಳಿದ್ರಲ್ಲ, ಇದು ಹ್ಯಾಂಡ್ ಕ್ರೂಸರ್. ಏನದು ಸರ್ ಅದು? ಇದಂದ್ರೆ ನಿಮ್ಗೆ ಈಗ ಒಂದು ಲೆವೆಲ್ ಸ್ಪೀಡ್ ಬೇಕು ಗಾಡಿ. ಈಗ ಇದನ್ನು ಆನ್ ಮಾಡಿದ್ರೆ ಆನ್ ಮಾಡಿ ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ಹೀಗೆ ಟ್ವಿಸ್ಟ್ ಮಾಡಿದ್ರೆ ನಿಮ್ಗೆ ಅದು ಎಕ್ಸ್ಟ್ರಾಟ್ ಒಂದೇ ಲೆಕ್ಕ ಇಟ್ಕೊಂಡಿರ್ಬೇಕು. ಅದು ನಿಮ್ಗೆ ಎಷ್ಟು ಸ್ಪೀಡ್ ಅಲ್ಲಿ ಇರುತ್ತೋ ಅಷ್ಟೇ ಇದು ಮಾಡಿದ್ರೆ ಮತ್ತೆ ನಿಮ್ಗೆ ಆಫ್ ಮಾಡ್ಬೇಕಾದ್ರೆ ಬ್ರೇಕ್ ಇಲ್ಲ ಎಕ್ಸ್ಲೇಟರ್. ಬ್ರೇಕ್ ತೊಳೆದ್ರೆ ಅದು ಆಟೋಮೆಟಿಕ್ ಆಫ್ ಆಗ್ತದೆ. ಬ್ರೇಕ್ ಇಲ್ಲದೆ ಎಕ್ಸ್ಲೇಟರ್ ಆಗುತ್ತೆ, ಇಲ್ಲದಿದ್ರೆ ಇದನ್ನು ಆಫ್ ಮಾಡಿದ್ರು ಆಗುತ್ತೆ. ನಿಜವಾಗ್ಲು ಸರ್, ಇದೆಲ್ಲ ನಮ್ಮ ಸಬ್ಸ್ಕ್ರೈಬರ್ನವರಿಗೆ ಕೆಲವರಿಗೆ ಗೊತ್ತಿರುವುದಿಲ್ಲ, ನಮ್ಗೆ ಸಹ ಅಷ್ಟು ಗೊತ್ತಿರ್ಲಿಲ್ಲ ನಿಜವಾಗ್ಲು. ಇಷ್ಟೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಅಲ್ಲ? ಅಪ್ಡೇಟ್ ಒಳ್ಳೆ ಮಾಡಿದ್ದಾರೆ ಟಾಟಾ. ಮತ್ತೆ ಪಿಕಪ್ಪಿನ ವಿಚಾರ ಬರುದಾದ್ರೆ ನನ್ಗೆ ಗೊತ್ತಿತ್ತ ಮಟ್ಟಿಗೆ ಸಡನ್ ಪಿಕಪ್ ತಗೊಳ್ತದೆ ಲೈಲ್ಯಾಂಡ್ ಗಿಂತ. ಮತ್ತೆ ಲೈಲ್ಯಾಂಡ್ ಬೇಕಾದ್ರೆ ಸೈಡ್ ಹೊಡಿಬಹುದು, ಅದು ವಿಷಯ ಬೇರೆ. ಬಟ್ ಪಿಕಪ್ ಫಸ್ಟ್ ಸೆಕೆಂಡ್ ಗೇರ್ ಕೂಡ್ಲೆ ಟಾಟಾ ತಗೊಳ್ತದೆ. ಒಳ್ಳೆ ಗಾಡಿ. ಮತ್ತೆ ಮೈಲೇಜ್ ಸಹ ಸ್ವಲ್ಪ ಒಳ್ಳೇದಲ್ಲ? ಮೈಲೇಜ್ ಒಳ್ಳೇದು ಸರ್. ಬ್ರೇಕಿಂಗ್ ಎಲ್ಲ ಹೇಗಿದೆ ಸರ್? ಅದು ಕಂಫರ್ಟೇಬಲ್ ಒಳ್ಳೆಯದು. ಮೊದಲಿನ ಟಾಟಾದಲ್ಲಿ ಬ್ರೇಕ್ ಎಲ್ಲ ಕಡಿಮೆ, ಸಿಕ್ಕಾಪಟ್ಟೆ ಕಡಿಮೆ. ಇವಾಗ ಎಲ್ಲ ಬ್ರೇಕ್ ಒಳ್ಳೆ ಇದೆಲ್ಲ, ವ್ಯಾಕಮ್ ಎಲ್ಲ ಒಳ್ಳೆ ನಿಲ್ತದೆ, ಎಲ್ಲ ನಿಲ್ತದೆ, ಕರೆಕ್ಟ್ ಇದೆ ಗಾಡಿ. ಒಳಗಡೆ ಲುಕ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಎಲ್ಲಿ ಸರ್ ಇದು ರೆಡಿ ಆಗಿದ್ದು? ಇದು ಪಿಟಿ ಕೋಚ್. ಪಿಟಿ ಕೋಚ್ ಅಲ್ಲಿ. ಓಕೆ. ಪಿಟಿ ಕೋಚ್ ಅಲ್ಲಿ ತಮಿಳ್ನಾಡ? ತಮಿಳ್ನಾಡು ಸರ್. ಇವಾಗ ಒಂದು ಪ್ರೆಸೆಂಟ್ ಒಂದು ಬಸ್ಸಿಗೆ ಎಷ್ಟಾಗ್ತದೆ ಅಂದಾಜು? ಅರೌಂಡ್ 30ವರೆಗೆ ಹಾಕ್ಬೋದು ಅಲ್ಲ, ಬಾಡಿಗೆ ಚಾಸಿ ಬಿಟ್ಟು ಅಲ್ಲ? ಚಾಸಿಗೆ ಒಂದು ಎಷ್ಟು ಇರ್ಬೋದು? ಒಂದು 15-20 ಅಲ್ಲ? ಓಕೆ. ಇದು ಎಷ್ಟು ಮೀಟರ್ ಗಾಡಿ ಸರ್? ಇದು 10 ಫೀಟ್ ಅಂತ. 10 ಮೀಟರ್. 10 ಎಲ್ಲ ಹೆಚ್ಚಾಗಿ 10 ಮೀಟರ್ ಬರುತ್ತೆ. ಶಾರ್ಟ್ ಗಾಡಿ ಅಲ್ಲ? ಓಕೆ ಸರ್. ಗಾಡಿ ಹೈಟ್ ಮಾಡಿದ್ದಾರೆ, ಅಂದ್ರೆ ಸೆಟ್ ಎಲ್ಲ ಹೈಟ್ ಮಾಡಿದ್ದಾರೆ ಗಾಡಿ. ಓಕೆ. ಪಿಟಿ ಕೋಚ್ ಅಂತ ಹೇಳಿದ್ರೆ ಬಾಡಿ ಎಲ್ಲ ಗಟ್ಟಿ ಇರುತ್ತೆ, ತುಂಬಾನೇ ಸ್ವಲ್ಪ ಸ್ಟ್ರಾಂಗ್ ಅಂತೆ. ತುಂಬಾ ಡ್ರೈವರ್ ನವರೆಲ್ಲ ಹೇಳ್ತಾರೆ. ಮತ್ತೆ ಈ ಡ್ರೈವ್ ಮಾಡ್ಲಿಕ್ಕೆ ಸಹ ಒಳ್ಳೆ ಪಿಟಿ ಕೋಚ್. ಹೌದು, ಅಷ್ಟು ರೋಲ್ ಎಲ್ಲ ಆಗುದಿಲ್ಲ ಎಲ್ಲ ಹೇಳ್ತಾರೆ ಹಾಗೆ. ಸರ್ ಮತ್ತೆ ಹೇಳಿ ಸರ್, ನಿಮ್ಮ ಅನುಭವ ಹೇಳಿ. ಹೇಗೆ ಆಗ್ತದೆ ಬಸ್ ಫೀಲ್ಡ್? ಹೇಗೆ ಆಗ್ತದೆ? ಲೋಕಲ್ ಟ್ರಿಪ್ ಎಲ್ಲ ಮಾಡಿದ್ರ ನೀವು? ಲೋಕಲ್ ಟ್ರಿಪ್ ಅದೇ ಬಂದಿರೋದೇ ಮೊದಲು ನಾ ಡೀಸೆಂಟ್ ಅಲ್ಲಿ ಲೋಕಲ್ ಟ್ರಿಪ್. ಓಕೆ. ಅದು ಹಬ್ಬದ ಟೈಮ್ ಅಲ್ಲಿ. ಯಾವ ಹಬ್ಬದ ಟೈಮ್ ಅಲ್ಲಿ? ಇದೆ
ಓಕೆ. ಈಗ ಹಬ್ಬ ಟೈಮಲ್ಲಿ ಡ್ರೈವರ್ ಇಲ್ಲ ಅಂತ ಹೇಳಿ ನಾನು ಅದಕ್ಕೆ ಎಂಟ್ರಿ ಆಗಿದ್ದು. ಓ ನಿಜವಾಗ್ಲು ಗ್ರೇಟ್ ನೀವು. ಯಾಕಂದ್ರೆ ಹಬ್ಬದ ಟೈಮ್ ಅಲ್ಲಿ ರಜೆ ಆಗ್ತಾರೆ ಹೆಚ್ಚಾಗಿ, ನೀವು ಆ ಟೈಮಿಗೆ ಆ ಟೈಮ್ ಬಂದು ನಾನು ಡ್ಯೂಟಿ ಮಾಡಿದೆ. ಅವಾಗ ರಜಾಕ್ ಸಾಹೇಬ್ರು ಮಾತಾಡಿ ಎಲ್ಲ. ಮತ್ತೆ ನವದುರ್ಗಕ್ಕೆ ಹೋದೆ. ಅದಾದ್ಮೇಲೆ ಐರಕ್ ಹೋಗಿ ಐರ ಬಿಟ್ಟು ಬಂದೆ. ಮತ್ತೆ ಕಡೆಗೆ ಮಾಸ್ಟರಿಗೆ ನಮ್ದು ಡೀಸೆಂಟ್ ಸಾಹೇಬರ್ ಗಾಡಿಗೆ ಬಂದೆ ಅಲ್ಲ. ಓಕೆ. ಹಾಗೆ ಸರ್, ಸಣ್ಣ ಗಾಡಿ ಓಡಿಸೋದು ಒಳ್ಳೇದಾಗ್ತದ ನಿಮ್ಗೆ, ದೊಡ್ಡ ಗಾಡಿ ಒಳ್ಳೇದಾಗ್ತದ? ದೊಡ್ಡ ಗಾಡಿ ಅಂದ್ರೆ ಮೊದ್ಲು ದೊಡ್ಡ ಗಾಡಿ ಅಂತ ಒಳ್ಳೇದಂತ ಹೇಳ್ತಿದ್ರು, ಆದ್ರೆ ಈಗ ಟಾಟಾದಲ್ಲಿ ಕಂಫರ್ಟ್ ಕೊಟ್ಟಿದ್ದಾರೆ ಒಳ್ಳೆ. ಓಕೆ. ಸಣ್ಣ ಗಾಡಿಯಲ್ಲಿ ನನ್ಗೆ ಇದ್ರಲ್ಲಿ ಕಂಫರ್ಟ್ ಸಿಗುತ್ತೆ ಅಲ್ವಾ, ಸಿಕ್ಕಾಪಟ್ಟೆ. ಮತ್ತೆ ಸ್ವಲ್ಪ ಈ ಟ್ರಾಫಿಕ್ ಗೆಲ್ಲ ಒಳ್ಳೆ ಹೋಗಿಸ್ಲಿಕ್ಕೆ ಒಳ್ಳೆ ಹೇಗ್ ಬೇಕಾದ್ರೂ ಹೋಗ್ಬೋದು. ದೊಡ್ಡ ಗಾಡಿ ಹಾಗೆಲ್ಲ ಸ್ವಲ್ಪ ಮಿರರ್ ಅದು ಇದೆಲ್ಲ ಸ್ವಲ್ಪ ಆಗುತ್ತೆ ಅಲ್ಲ. ಓಕೆ ಸರ್, ಹೆಚ್ಚಾಗಿ ನಿಮ್ಗೆ ಕಿರಿಕಿರಿ ಆಗುವಂತ ಪ್ಲೇಸ್ ಯಾವ್ದು? ಇವಾಗ ಉಡುಪಿಯಿಂದ ಬಿಟ್ರೆ ಮಂಗಳೂರಿಗೆ ಹೋಗ್ಬೇಕಾದ್ರೆ ನಮ್ಗೆ ಯಾವ್ದು ಮಂಗಳೂರಿಂದ ಸುರತ್ಕಲ್ ಬರುವವರೆಗೂ ಮುಗಿದ ತನಕ ಬರುತ್ತೆ. ಈ ಟ್ರಾಫಿಕ್ ಬೈಕಂಪಾಡಿ, ಕೂಳೂರು, ಮತ್ತೆ ಜ್ಯೋತಿ, ಲಾಲ್ಬಾಗ್ ಇದೆ. ಇದೇ ವಿಷಯದಲ್ಲಿ ಡ್ರೈವರ್ ಗಳಿಗೆ ಗಲಾಟೆ ಆಗುದೇ ಜಾಸ್ತಿ ಅದೇ ವಿಷಯದಲ್ಲಿ, ಅಲ್ಲಿಂದ ಅಲ್ಲಿವರೆಗೆ ಮಾತ್ರ. ಖಂಡಿತ ಸರ್. ಅಂದ್ರೆ ಮುಂದೆ ಗಾಡಿ ಹಿಂದೆ ಗಾಡಿ ಎಲ್ಲ ಇರುವುದು 1 ನಿಮಿಷ 2 ನಿಮಿಷ ಗಾಡಿ ಅಲ್ವಾ. ಓಕೆ. ಅಂದ್ರೆ ಇವಾಗ ಆ ಗ್ಯಾಪ್ ಅಲ್ಲಿ ನೀವು ಈ ಪ್ಲೇಸ್ ಅನ್ನು ದಾಟಬೇಕಲ್ಲ? ಅಂದ್ರೆ ಈಗ ನಮ್ಗೊಂದು ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಈಗ 10:20ಕ್ಕೆ ರೀಚ್ ಆಗ್ಬೇಕಂತ ಹೇಳಿದ್ರೆ 10:20ಗೆ ರೀಚ್ ಆಗ್ಬೇಕು. ಓಕೆ. ಅದು 21 ಆದ್ರೆ ಹಿಂದ್ಗಡೆ ಗಾಡಿಯವನು ಗಲಾಟೆ ಮಾಡ್ಲಿಕ್ಕೆ ಬೈಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಆ ತರ ಎಲ್ಲ ಈಗ 10 ಗಂಟೆಗೆ ಮಂಗಳೂರಿನಿಂದ ಬಿಟ್ರೆ ಗಾಡಿ ಸುರತ್ಕಲ್ಗೆ ಎಷ್ಟು ಗಂಟೆ ಒಳಗೆ ಪಾಸ್ ಆಗ್ಬೇಕು? ಅಂದ್ರೆ ನಮ್ಗೆ ಈಗ ಮಂಗಳೂರಿಂದ ಜ್ಯೋತಿಗೆ 9 ನಿಮಿಷ ಅಂತ ಟೈಮಿಂಗ್ಸ್, ಅಲ್ಲಿಂದ ಲಾಲ್ಬಾಗ್ 8 ನಿಮಿಷ, ಮತ್ತೆ ಅಲ್ಲಿಂದ 23 ನಿಮಿಷ ಸುರತ್ಕಲ್ಗೆ. ಹೀಗೆ ಓಕೆ. ಹಾಗಿದೆ. ಇನ್ ಕೇಸ್ ಇವಾಗ ಆ ಮಧ್ಯದಲ್ಲಿ ಏನಾದ್ರು ಟ್ರಾಫಿಕ್ ಜಾಮ್ ಆದ್ರೆ ನಿಮ್ಗೆ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಕಾಂಪಿಟೇಷನ್ ಆಗುತ್ತೆ. ಅವಾಗ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಈಗ ಕೂಳೂರಲ್ಲಿ ಇದೆ ರೈಲ್ವೆ ಗೇಟ್ ಎಲ್ಲ ಬಿದ್ರೆ ಅವಾಗೆಲ್ಲ 3 ಗಾಡಿ 4 ಗಾಡಿ ಎಲ್ಲ ಒಟ್ಟೊಟ್ಟಿಗೆ ಆಗುತ್ತೆ. ಅವಾಗ ಕಾಂಪಿಟೇಷನ್ ಆ ತರ ಎಲ್ಲ ಆಗ್ತದೆ ಸರ್ ಈಗ? ಹೌದಾ? ಇವಾಗ್ಲೂ ಇದೆ. ನಾನು ಮುಂಚೆ ಸಣ್ಣದಿರ್ಬೇಕಾದ್ರೆ ಅವಾಗೆಲ್ಲ ನೋಡ್ತಾ ಇದ್ದೆ, ಅವಾಗೆಲ್ಲ ಸಿಕ್ಕಾಪಟ್ಟೆ ಕಾಂಪಿಟಿಷನ್, ಸಿಂಗಲ್ ರೋಡ್. ನಾನಂದ್ರೆ ಮುಂಚೆ ಎದುರೇ ಕೂರ್ತಿದ್ದೆ ಆ ಟೈಮ್ ಅಲ್ಲ. ಸೊ ಹಾಗಾದ್ರೆ ಈಗ ಸಹ ಆಗ್ತದೆ ಕಾಂಪಿಟಿಷನ್? ಇವಾಗ ನಿಮ್ಗೆ ಯಾವ ಗಾಡಿ ಸಿಗ್ತದೆ ಸರ್ ಕಾಂಪಿಟಿಷನ್? ನಿಮ್ಗೆ ಕಾಂಪಿಟಿಷನ್ ಹೆಚ್ಚಾಗಿ ಕೊಹಿನೂರ್ ಸಿಗುತ್ತೆ. ಓಕೆ. ಮತ್ತೆ ಸಾಯಂಕಾಲ ವಿಜಯಲಕ್ಷ್ಮಿ. ಆಗುತ್ತೆ ಹಾಗಾದ್ರೆ? ಆಗುತ್ತೆ. ಅಂದ್ರೆ ಅವರೆಲ್ಲ ನಮ್ಮ ಹತ್ರ ಒಂದು ಒಳ್ಳೆ ಬಾಂಡಿಂಗ್ ಅಲ್ಲಿ ಇದ್ದಾರೆ. ಖಂಡಿತ ಸರ್. ಅಂದ್ರೆ ಡ್ರೈವಿಂಗ್ ಅಂತ ಹೇಳಿದ್ರೆ ಅದು ಗಾಡಿಯಲ್ಲಿ ಮಾತ್ರ, ಮತ್ತೆ ಎಲ್ರು ಒಳ್ಳೆ ಬಾಂಡಿಂಗ್ ಅಲ್ಲಿ ಇರ್ತದೆ. ಖಂಡಿತ ಅಲ್ಲ, ಮೈನ್ ಆಗಿ ಅದು ಬೇಕು, ಅದೇ ಇದ್ ಮಾಡ್ಕೊಳ್ಳೋದಲ್ಲ, ಒಳ್ಳೆ ರೀತಿಯಲ್ಲಿ ಇರ್ತಾರೆ ಎಲ್ಲ ಪ್ರತಿಯೊಂದು. ಹಾಗೆ ಸರ್, ಮತ್ತೆ ಹೇಳಿ, ನಮ್ದು ತುಂಬಾ ಜನರ ಒಂದು ಕಮೆಂಟ್ ಇತ್ತು, ಈ ಗಾಡಿನ ಒಂದು ವ್ಲಾಗ್ ಮಾಡಿ ಅಂತ ತುಂಬಾ ಜನರ ಒಂದು ನನಗೆ ಮೆಸೇಜ್ ಇತ್ತು, ಕಮೆಂಟ್ ಇತ್ತು, ಪರ್ಸನಲ್ ಆಗಿ ಮೆಸೇಜ್ ಸಹ ಮಾಡಿದ್ದಾರೆ. ಸೊ ಅವ್ರಿಗೆ ಏನಂತ ಹೇಳ್ತೀರಾ? ಈ ವ್ಲಾಗ್ ನೋಡಿ ಅವರಿಗೆ ಖುಷಿ ಆಗ್ಬೋದು, ಏನ್ ಹೇಳ್ತೀರಾ? ನಾವು ನಿಮ್ಮ ವಿಡಿಯೋ ಎಲ್ಲ ನೋಡ್ತಿರ್ತೇವೆ, ಸಬ್ಸ್ಕ್ರೈಬರ್ ಆಲ್ರೆಡಿ. ಹೌದಾ? ಪ್ರತಿಯೊಂದು ವಿಡಿಯೋ ನಾನು ನೋಡ್ತಾ ಇರ್ತೇನೆ. ಲಾಸ್ಟ್ ಟೈಮ್ ನಮ್ದು ಡ್ರೈವರ್ ಗಳ ಜಾಲಿ ಗ್ರೂಪ್ ಇದು ಅದೆಲ್ಲ ನಾವು ವಿಡಿಯೋ ನೋಡ್ತಾ ಇರ್ತೇವೆ. ಮತ್ತೆ ಏನಿಲ್ಲ, ಸಪೋರ್ಟ್ ಮಾಡಿ. ಅಂದ್ರೆ ಸಿಂಗಲ್ ಓನರ್ ಗಾಡಿ ಅಲ್ಲ, ಸಪೋರ್ಟ್ ಮಾಡಿ ಜಾಸ್ತಿ. ಖಂಡಿತ. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಬಸ್ಸಿನ ಮೇಲೆ ಅಭಿಮಾನ ಇರ್ತದೆ, ಫ್ಯಾನ್ ಇರ್ತಾರೆ ಒಂದೊಂದು ಬಸ್ಸಿಗೆ, ಡ್ರೈವರಿಗೆ ಆಗ್ಲಿ ಬಸ್ಸಿಗೆ ಫ್ಯಾನ್ ಅಂತ ಇರ್ತಾರೆ ಅಲ್ಲ. ಈಗ ಕೆಲವರು ಡೈಲಿ ಬರ್ತಾರೆ ಒಂದೇ ಬಸ್ ಅಲ್ಲಿ ಅಲ್ಲ, ಬೆಳಿಗ್ಗೆ ಸಿಕ್ಕಾಪಟ್ಟೆ ಇದ್ದಾರೆ ಇದಕ್ಕೆ. ಅಂದ್ರೆ ಡೈಲಿ ಪ್ಯಾಸೆಂಜರ್ ಅಂತ ಇದಕ್ಕೇನೆ ಒಂದು ಅಡಿಟ್ ಆಗಿದ್ದಾರೆ ಮೊದ್ಲಿನಿಂದಲೂ. ನಾನು ಬರುವುಗಿಂತ ಮೊದ್ಲೇ ಇದಕ್ಕೆ ಅಡಿಟ್ ಆಗಿದ್ದಾರೆ ಪ್ಯಾಸೆಂಜರ್ ಈ ಗಾಡಿಗೆ. ಇವಾಗ್ಲೂ ಅವರು ಇವಾಗಂತಲ್ಲ, ಒಂದು ನಾನು ನೋಡಿ ಮಟ್ಟಿಗೆ ಈಗ ನಾನೊಂದು 3-4 ವರ್ಷ ಆಯ್ತು ಈ ಗಾಡಿಗೆ ಬಂದು. ಅವಾಗ್ಲಿಂದನೂ ಆ ಪ್ಯಾಸೆಂಜರ್ ಇದ್ರಲ್ಲಿ ಬಿಟ್ಟು ಬೇರೆ ಯಾವ ಬಸ್ಸಿಗೆ ಹೋಗಲ್ಲ. ಓಕೆ, ಆ ರೀತಿ ಇದೆ ಸರ್. ಇವರದ್ದು ಟೂರಿಸ್ಟ್ ಬಸ್ ಇದೆಯಾ? ಟೂರಿಸ್ಟ್ ಬಸ್ ಇಲ್ಲ, ಬರುವ ಯೋಚನೆ ಮಾಡ್ತಿದ್ದಾರೆ, ಮಾಡುವ ಒಂದು ಯೋಚನೆಯಲ್ಲಿ ಇದ್ದಾರೆ. ಮತ್ತೆ ಈಗ ಸೆಲೆನಾ ಒಂದು ಬಂದಿದಲ್ಲ ಈಗ ಆಲ್ರೆಡಿ. ಓಕೆ. ಅದು ಎಲ್ಲ ಅವ್ರ ಫ್ಯಾಮಿಲಿ ರಿಲೇಷನ್ ಎಲ್ಲ ಫ್ಯಾಮಿಲಿ. ಇದು ನಮ್ದು ಮಂಜುನಾಥ್, ಇದು ಡೀಸೆಂಟ್ ಗಾಡಿ, ಸೆಲೆನಾ ಎಲ್ಲ ಫ್ಯಾಮಿಲಿ ಅವರು. ಓಕೆ, ಒಂದೇ ಫ್ಯಾಮಿಲಿ ಅವರು. ಇನ್ನೊಂದ್ ಏನಂತ ಹೇಳಿದ್ರೆ ಮಂಜುನಾಥ್ ಅಂತ ಹೆಸರು ಇದೆ ಅಲ್ಲ, ಅವ್ರ ಪರ್ಮಿಟ್ ನೋಡಿ, ಅವರು ಅದನ್ನು ತೆಗಿಲಿಲ್ಲ ನೋಡಿ. ಅಂದ್ರೆ ಅವರ ಫ್ರೆಂಡ್ಶಿಪ್ ಓನರ್ ಫ್ರೆಂಡ್ಶಿಪ್ ಅದೇ ಇದೆ. ಏನು ಹೊಸ ಗಾಡಿ ಬಂದ್ರು ಫ್ರಂಟ್ ಅಲ್ಲಿ ಮಂಜುನಾಥ್, ಅವ್ರ ಫ್ರೆಂಡ್ಶಿಪ್ ಅಲ್ವಾ. ನಿಜವಾಗ್ಲು ಗ್ರೇಟ್. ತುಂಬಾ ಜನರಿಗೆ ಅದೊಂದು ಇರ್ತದೆ, ಅದು ಗಾಡಿ ಮಂಜುನಾಥ್ ಅಂತ ಇದೆ, ಅದು ಬರುತ್ತೆ ಗಾಡಿ ಮುಸ್ಲಿಂ ಎಷ್ಟೋ ಮಂದಿ ಕೇಳಿದ್ದಾರೆ. ನಿಜವಾಗ್ಲು ಹೌದು, ಅದು ತೆಗೆಯುವುದಿಲ್ಲ ಕೆಲವರು. ಅವರು ನಾವ್ ಹೇಳಿದ್ವಿ ಅದೇ ನಾರ್ಮಲ್ ಆಗಿ ಹೇಳಿದ್ರು ಫ್ರೆಂಡ್ಶಿಪ್. ಹೌದು, ಹಾಗೆ ಬೋರ್ಡ್ ಹಾಗೆ. ಓಕೆ.
ಹಾಗಾದ್ರೆ ನೆಕ್ಸ್ಟ್ ಗಾಡಿ ಬರ್ಲಿಕ್ಕೆ ಇದೆ. ಬರ್ಲಿಕ್ಕಿದೆ, ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಈಗ ಬಂದು ನೋಡುವ, ಟೂರಿಸ್ಟ್ ಮಾಡುವ ಅಂತ ಹೇಳ್ತಿದ್ದಾರೆ. ಓಕೆ, ಹಾಗೆ. ಈಗ ಸೆಲೆನೋ ಆಲ್ರೆಡಿ ಒಂದು ಬಂದಿದೆ, ಅದು ಕರ್ನಾಟಕದಲ್ಲಿ ನಂಬರ್ 1 ಗಾಡಿ. ಸಿಕ್ಕಾಪಟ್ಟೆ ಡೆಕೋರೇಷನ್ ಎಲ್ಲ ಆಲ್ಟ್ರೇಷನ್ ಎಲ್ಲ ಮಾಡಿದ್ದಾರೆ. ಓಕೆ, ತುಂಬಾ ಆಲ್ಟ್ರೇಷನ್ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ಎಸ್, ಹಾಗೆ. ಸರ್, ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನೆಲ್ಗೆ ಏನ್ ಹೇಳ್ತೀರಾ? ಆಲ್ ದಿ ಬೆಸ್ಟ್ ಅಂತ. ಇನ್ನು ಹೆಚ್ಚು ಡ್ರೈವರ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೇವೆ. ಖಂಡಿತ ಸರ್, ನಾವು ನಮ್ಮ ಒಂದು ಸಪೋರ್ಟ್ ಯಾವತ್ತಿರುತ್ತೆ, ಡ್ರೈವರ್ನ ಬಗ್ಗೆ ಹಾಗೇನೆ ನಿರ್ವಾಹಕರ ಬಗ್ಗೆ ಯಾವತ್ತಿರುತ್ತೆ ಹಾಗೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.